ನಮಸ್ಕಾರ ವೀಕ್ಷಕರೇ, ADN ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಬೆಳಗಾವಿಯಲ್ಲಿ ಪೊಲೀಸರ ವಿರುದ್ಧ ಪತ್ರಕರ್ತರ ಪ್ರತಿಭಟನೆ, ಜಿಲ್ಲಾಧಿಕಾರಿಗೆ ಮನವಿ. ಬೆಳಗಾವಿ ಪೊಲೀಸರ ವಿರುದ್ಧ ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಸಾಮಾಜಿಕ ಜಾಲತಾಣ ಹಾಗೂ ವಿವಿಧ ಪತ್ರಕರ್ತರು ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪೊಲೀಸರ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಲವಾರು ಪತ್ರಕರ್ತರು ಮಾತನಾಡಿದರು. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ಪತ್ರಕರ್ತರ ಮೇಲೆ ಅನುಚಿತ ವರ್ತನೆ, ಪೊಲೀಸರಿಂದ ದೌರ್ಜನ್ಯ ಘಟನೆಗಳು ನಡೆಯುತ್ತಲೇ ಇವೆ. ಧಾರ್ಮಿಕ ಸ್ಥಳಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಮೊನ್ನೆ ದಿನ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪೊಲೀಸರ ಸೌಕರ್ಯ ನೀಡುತ್ತಿರುವುದಿಲ್ಲ ವಿಷಾದನೀಯ ಸಂಗತಿಯಾಗಿದೆ. ಅನಗತ್ಯ ಪತ್ರಕರ್ತರ ಮೇಲೆ ಪೊಲೀಸರಿಂದ ಪದೇ ಪದೇ ಕಿರುಕುಳ, ಅಹಿತಕರ ಘಟನೆಗಳು ನಡೀತಾ ಬಂದಿದೆ. ಅಲ್ಲದೆ ಬೆಳಗಾವಿ ಜಿಲ್ಲೆಯಾದ್ಯಂತ ತಾಲೂಕು ಮಟ್ಟದಲ್ಲಿ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಅಪರಾಧ ಪ್ರಕರಣಗಳ ಬಗ್ಗೆ ಮಾಹಿತಿ ನೀಡುವಲ್ಲಿ ಪೊಲೀಸರು ನಿರಾಕರಿಸುತ್ತಿದ್ದಾರೆ. ಪೊಲೀಸರಿಂದ ಮುಂದಿನ ದಿನಮಾನದಲ್ಲಿ ಇಂತಹ ಘಟನೆಗಳು ನಡೆದಂತೆ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮನವಿಯನ್ನು ಸ್ವೀಕರಿಸಿ ನಂತರ ಮಾತನಾಡಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕಿನ ಪತ್ರಕರ್ತರು, ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಈಗ ಪತ್ರಕರ್ತರು ಯಾವತ್ತಿದ್ರೂ ಕೂಡ ಯಾವುದೇ ಘಟನೆ ಆದ ಕೂಡಲೇ ಪೊಲೀಸರಿಗಿಂತ ಮೊದಲು ಪತ್ರಕರ್ತರು ಅಲ್ಲಿ ಇರ್ತಾರೆ. ಹೀಗಾಗಿ ಯಾವುದೇ ಒಂದು ಘಟನೆ ನಡೆದಾಗ, ಯಾವುದೇ ಒಂದು ದುರಂತ ನಡೆದಾಗ, ಯಾವುದೇ ಒಂದು ರೀತಿಯ ಬೆಳವಣಿಗೆಗಳು ಆದಾಗ ಅಲ್ಲಿ ಪತ್ರಕರ್ತರು ನಿಷ್ಪಕ್ಷಪಾತವಾಗಿ ವರದಿ ಮಾಡಲಿಕ್ಕೆ ಹೋಗಬೇಕಾಗುತ್ತೆ. ಅದು ಅನಿವಾರ್ಯತೆ. ಯಾಕಂತಂದರೆ ಪ್ರತಿಯೊಂದು ಘಟನೆಯೂ ಸಮಾಜಕ್ಕೆ ತಿಳಿಸುವಂಥ ಜವಾಬ್ದಾರಿ ಪತ್ರಕರ್ತರ ಮೇಲೆ ಇರ್ತದೆ. ಹೀಗಾಗಿ ಅಲ್ಲಿ ಹೋದಾಗ ಪೊಲೀಸರು ಪದೇ ಪದೇ ಪತ್ರಕರ್ತರನ್ನು ನುಗ್ಗೋದು, ತಳ್ಳೋದು, ನೀವು ಇಲ್ಲಿ ಬರಬೇಡಿ, ನೀವು ಅಲ್ಲಿ ಹೋಗಬೇಡಿ ಅನ್ನುವಂಥ ನಿರ್ಬಂಧವನ್ನು ಹೇರ್ತಾ ಇರೋದು ಇದು ಸರಿಯಲ್ಲ. ಯಾಕಂತಂದ್ರೆ ಒಂದು ನೈಜವಾದಂಥ ಘಟನೆ, ನೈಜವಾದಂಥ ದೃಶ್ಯ ತೋರಿಸ್ಬೇಕಂತಂದ್ರೆ ಪ್ರತಿಯೊಬ್ಬ ಕ್ಯಾಮ್ರಾಮನ್ ಆಗಿರ್ಬೋದು, ಫೋಟೋಗ್ರಾಫರ್ ಆಗಿರ್ಬೋದು, ವರದಿಗಾರರಾಗಿರ್ಬೋದು, ಅಲ್ಲಿ ಏನು ಘಟನೆ ನಡೆದಿರ್ತದೆ ಆ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಆದರೆ ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ, ಅಲ್ಲಿ ನಿಲ್ಲಬೇಡಿ, ಇಲ್ಲಿ ನಿಲ್ಲಬೇಡಿ ಅಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ತಕರಾರು ತೆಗೆದು, ಪ್ರತಿಯೊಂದಕ್ಕೂ ಕೂಡ ಏನಪ್ಪಾ ಅಂತಂದರೆ ಕ್ಯಾಮ್ರಾಮನ್ ಆಗಿರ್ಬೋದು, ರಿಪೋರ್ಟರ್ಗಳಾಗಿರ್ಬೋದು, ಅವರನ್ನು ತಳ್ಳೋದು, ಅವರನ್ನು ನುಗ್ಸೋದು, ಈ ರೀತಿ ಅನುಚಿತವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಈ ಪದೇ ಪದೇ ಈ ರೀತಿಯ ಘಟನೆಗಳು ನಡೀತಾ ಇರೋದ್ರಿಂದ ಇಷ್ಟೆಲ್ಲ ಪತ್ರಕರ್ತರು ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಅವರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಬೇಕನ್ನುವಂಥದ್ದು ನಾವು ಒತ್ತಾಯ ಮಾಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಒಂದು ಎರಡೇ ಟೀಮ್ ಇರ್ತಾರೆ. ಅಲ್ಲಿ ಸರಿಯಾದಂತ ವ್ಯವಸ್ಥೆಯನ್ನ ಪೊಲೀಸರು ಫಸ್ಟ್ ಆಫ್ ಆಲ್ ಅವರು ಫೇಲ್ಯೂರ್. ಮೀಡಿಯಾದವ್ರಿಗೆ ಇಂತಲ್ಲೇ ನಿಂತ್ಕೋಬೇಕು, ಈ ರೀತಿ ವ್ಯವಸ್ಥೆ ಮಾಡಿದ್ದೀವಿ ಅನ್ನುವಂಥದ್ದನ್ನ ಮಾಡಲ್ಲ. ಅದಾದ್ಮೇಲೆ ವಿರೋಧ ಪಕ್ಷದ ನಾಯಕರು ಬರ್ತಾರೆ, ಎಲ್ಲರೂ ಇರ್ತಾರೆ, ಅವ್ರನ್ನ ಹೊರಗೆ ಹಾಕ್ತಾರೆ, ಅವರು ಹೊರಗೆ ಇರ್ತಾರೆ, ನಾವೆಲ್ಲರೂ ಹೊರಗೆ ಇರ್ತೀವಿ. ಈ ಸಿಟಿ ರಿವರ್ನ ಕರ್ಕೊಂಡು ಹೋಗೋ ಟೈಮ್ನಲ್ಲಿ ಉದ್ದೇಶಪೂರ್ವಕವಾಗಿ ನಮ್ಮೆಲ್ಲ ಕ್ಯಾಮ್ರಾಮನ್ಗಳನ್ನ ತಳ್ತಾರೆ. ದುರಂತ ಏನಂತಂದ್ರೆ ಅವ್ರನ್ನ ಕರ್ಕೊಂಡು ಹೋಗೋ ಸ್ಕಾರ್ಪಿಯೋ ಮುಂದೆ 3 ಮಂದಿ ಕ್ಯಾಮ್ರಾಮನ್ಗಳು ಬೀಳ್ತಾರೆ. ಬಿದ್ದಾಗೂ ಕೂಡ ವೆಹಿಕಲ್ ಮೂವ್ಮೆಂಟ್ ಆಗ್ತಿರ್ತದೆ. ಸೊ ಏನಂತಂದ್ರೆ ಇಲ್ಲಿ ಕ್ಲಿಯರು, ಪೊಲೀಸರು ಅವ್ರು ಅಷ್ಟೇ ನೌಕರಿ ಮಾಡಬೇಕು, ಮೀಡಿಯಾದವ್ರು ಯಾರು ಕೂಡ ಮುಂದ್ಗಡೆ ಬರಬಾರ್ದು. ಅವತ್ತು ಅದೊಂದು ಇನ್ಸಿಡೆಂಟ್ ಆಗುತ್ತೆ. ಅದಾದ್ಮೇಲೆ ನಾವು ಪೊಲೀಸರ ರಾಮದುರ್ಗದಿಂದ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸಿಟಿ ರವಿ ಅವ್ರನ್ನ. ಒಬ್ಬ ಅಕ್ಯೂಸ್ಡ್ನ ಸೇಫ್ಟಿ ಪರ್ಪಸ್ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವ್ರ ಜೊತೆಗೆ ಬರೇ 4 ಜನ ಪೊಲೀಸರು ಇದ್ದಾರೆ. ಇನ್ ಕೇಸ್ ನಾವು ಇಲ್ಲ ಬೇರೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಅವ್ರ ಪರಿಸ್ಥಿತಿ ಏನಿತ್ತು? ಈಗ ಇನ್ನೊಂದು ಪೊಲೀಸರು ಇವತ್ತು ಕಮಿಷನರ್ ಹೇಳ್ತಾರೆ ಮೀಡಿಯಾದವ್ರು ಇದ್ದಿದ್ದಕ್ಕೆ ನಾವು ಸುತ್ತಾಡಿಸಿದೀವಿ ಅಂತೇಳಿ. ಸೊ ಅಂದ್ರೆ ಮೀಡಿಯಾದವರು ಕ್ಯಾಮ್ರಾ ಬದಲಿ ಏನಾದ್ರು ಗನ್ ಹಿಡ್ಕೊಂಡು ಹೋಗ್ತಾ ಇದೀವ ಅವ್ರ ಹತ್ರ, ನಾವೇನಾದ್ರೂ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀವ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಮಿಷನರ್ ಅವರು ಒಂದು ಪ್ರೆಸ್ ನೋಟ್ ಅನ್ನ ಹೊರಡಿಸ್ತಾರೆ. ನಾವೆಲ್ಲೂ ಹೋದ್ರೂ ಕೂಡ ಪೊಲೀಸರ ಕೆಲಸಕ್ಕೆ ಎಲ್ಲೂ ಅಡ್ಡಿಪಡಿಸಿಲ್ಲ. ನಾವು ಅವರನ್ನ ಫಾಲೋ ಮಾಡಿದೇ ಹೊರತು ಪೊಲೀಸರನ್ನ ಅಡ್ಡಿಪಡಿಸೋದಾಗ್ಲಿ ಎಲ್ಲೂ ಮಾಡಿಲ್ಲ. ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಪೊಲೀಸರು. ನಮ್ಮ ಕಾರುಗಳ ಮೇಲೆ ಲಾಠಿ ಏಟು ಕೊಟ್ಟಿದ್ದಾರೆ. ನಮ್ಮ ಕಾರುಗಳನ್ನ ಗುದ್ದಿಸಿ ಆಕ್ಸಿಡೆಂಟ್ ಮಾಡಿ ನಮ್ಮನ್ನು ನಿಲ್ಲಿಸೋಕೆ ಟ್ರೈ ಮಾಡಿದ್ದಾರೆ. ಎಲ್ಲ ಕಡೆನೂ ಪೊಲೀಸರನ್ನ ನಿಂದಿರಿಸ್ಬಿಟ್ಟು ಒಂದು ಹಂತದಲ್ಲಿ ದಬ್ಬಾಳಿಕೆ, ದೌರ್ಜನ್ಯ. ನಾವೆಲ್ಲೋ UP ಬಿಹಾರದಲ್ಲಿ ಅವತ್ತು ಅಂತ ದೃಶ್ಯ ವಿಡಿಯೋದಲ್ಲಿ ನೋಡಿದೀವಿ. ನಿಜವಾಗ್ಲೂ ಅವತ್ತು ಪರಿಸ್ಥಿತಿ ಆ ರೀತಿಯನ್ನ ನಾವು ಅನುಭವಿಸಿದೀವಿ ಸರ್. ಸೊ ಇದಾದ ಮೇಲೆ ಕಮಿಷನರ್ ಗಮನಕ್ಕೆ ತಂದ್ವಿ, SP ಅವ್ರ ಗಮನಕ್ಕೆ ತಂದಿವಿ, ಎಲ್ಲವೂ ಸರಿ ಮಾಡ್ತೇವೆ ಅಂತಂದ್ರು. ಇವತ್ತಿನ ಬೆಳಗ್ಗೆ ಅವರು ಒಂದು ಪ್ರೆಸ್ ನೋಟ್ ಅನ್ನ ನೋಡಿದ್ರೆ ಅದ್ರೊಳಗೆ ನಾವು ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಮೀಡಿಯಾದವ್ರು ಇದ್ದಿದ್ದಕ್ಕೆ ಅದ್ರ ಬೆಂಗಾವಲು ವಾಹನದವ್ರು ಅವ್ರನ್ನ ತಪ್ಪಿಸ್ಕೊಳ್ಳೋ ಸಲುವಾಗಿ ನಾವು ರಾತ್ರಿ ಇಡೀ ಸುತ್ತಾಡಿಸಿದೇವಿ. ಸೊ ಅಂದ್ರೆ ಮೀಡಿಯಾದವ್ರು ಏನಾದ್ರು ನಾವು ಗನ್ ಹಿಡ್ಕೊಂಡು ಹೋಗ್ತಾ ಇದೀವ ಸರ್? ಗೊತ್ತಾಗ್ಲಿಲ್ಲ ನಮಗೆ.